ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತು ನಾನು ಬೇಲ್ಪುರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬಟ್ಲ ಖರ್ಜೂರು, ಸೇವು, ಒಂದು ಸ್ಪೂನ್ ಖಾರದ ಪುಡಿ, ಪುಟಾಣಿ ಹಿಟ್ಟು, ಖಾರಕ್ಕೆ ಒಂದು 5 ತಾಸು ನೆನೆಸಿಡ್ಬೇಕು. ಖಾರಕ್ಕೆ ಹುಣಸೆ ರಸ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೀರಾಗಿ ಹಾಕಿ ರಸ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಇದಿಷ್ಟ ಬೇಕಾಗಿರೋದು. ಕಡಲೆಪುರಿ, ಖರ್ಜೂರ ಮತ್ತು ಖಾರಕ ಎರಡೂ ಕೂಡಿಸಿ ಕುಕ್ಕರ್ಗೆ ಹಾಕಿ 2 ರಿಂದ 3 ವಿಷಲ್ ಹಾಕಿಸ್ಬೇಕು. ಸ್ವಲ್ಪ ನೀರು ಹಾಕಿ 2 ವಿಷಲ್ ಹೊಡಿಸ್ಬೇಕು. ಎರಡರಿಂದ 3 ವಿಷಲ್ ಹೊಡಿಸ್ಕೊಂಡು ಇವು ಕುದ್ದಾವಿಲ್ಲ ನೋಡೋಣ. ಹಿಂಗೆ ಕುದಿಬೇಕು ನೋಡ್ರಿ. 2 ವಿಷಲ್ ಹಾಕ್ಸಿರ ಇಷ್ಟು ಈ ರೀತಿ ಕುದಿತಾವು. ಇದು ಆರಿದ ನಂತರ ಇದನ್ನು ರುಬ್ಕೊಂಬರೋರು. ರುಬ್ಬಿದೀವಲ್ರಿ, ಇಷ್ಟು ಸಣ್ಣ ಆಗ್ಬೇಕು ನೋಡ್ರಿ ರುಬ್ಬಿದ್ದು. ಇದನ್ನು ಗ್ಯಾಸ್ ಮ್ಯಾಗ ಒಂದು ಬಾಳೆ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಹುಣಸೆ ರಸ ಹಾಕೊಂಡ್ರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸ, ಒಂದು ಬಟ್ಲ ಬೆಲ್ಲ ಆಗಲೇ ತೊಗೊಂಡಿದ್ದಿಲ್ಲ, ಮಿಸ್ ಆಗಿತ್ತು. ಈಗ ಹಾಕೊಳಕತ್ತೀನಿ ಬೆಲ್ಲ. ಎರಡೂ ಕೂಡಿಸಿ ಚೆಂದಾಗಿ ಒಂದು 10 ನಿಮಿಷ ಕುದಿಬೇಕು ರೀ. ಕುದಿ ಬಂದಿಂದ 10 ನಿಮಿಷ ಕುದ್ದಿಂದ ಚಲೋ ಆಗ್ತದೆ, ಕೆಡಂಗಿಲ್ಲ. 15-20 ದಿವಸ ಇಟ್ಟರು ಕೆಡಂಗಿಲ್ಲ, ಕುದಿಬೇಕು. ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ದಷ್ಟು ಖಾರ ಹಾಕಿ, ಜೀರಿಗೆ 1 ಸ್ಪೂನ್, ರುಚಿಗೆ ಸ್ವಲ್ಪ ಉಪ್ಪು, ಎಲ್ಲಾನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಸ್ಬೋದು. ಈ ರೀತಿಯಾಗಿ ಬೆಲ್ಲ ಎಲ್ಲ ಕರಗಬೇಕಿದು. 10 ನಿಮಿಷ ಕುದಿಬೇಕು ನೋಡ್ರಿ. ಈ ರೀತಿ ಕುದ್ದ ಇಷ್ಟು ತಿನ್ನಾಕತ್ತಿ ಗಟ್ಟಿ ಆಕತ್ತಿ. ಇಷ್ಟು ಗಟ್ಟಿ ಆತಂದ್ರೆ ಗ್ಯಾಸ್ ಬಂದ್ ಮಾಡ್ತೀವಿ. ಇಷ್ಟು 2 ಸ್ಪೂನ್ ಪುಟಾಣಿ ಹಿಟ್ಟು ಹಾಕೋದು. ಸ್ವಲ್ಪ ಇದನ್ನು ಲಿಕ್ವಿಡ್ ಹಾಕಿ ನಾಲ್ಕರಿಂದ 5 ಸ್ಪೂನ್ ಹಾಕಿ ಇದನ್ನು ಮಿಕ್ಸ್ ಕೊಡು. ಕಡಿಮೆ ಬಿತ್ತಂದ್ರೆ ಮತ್ತೆ ಹಾಕೊಳ್ಳೋದು. ಈರುಳ್ಳಿ, ಸೇವು, ಕೊತ್ತಂಬರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರು ಕೊತ್ತಂಬರಿ. ನಾ ಇಲ್ಲಿ ಸ್ವಲ್ಪ ಇಟ್ಟೆ.